ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಬಿ ಮಟಕೇರಿ ಗ್ರಾಮ ಪಂಚಾಯಿತಿಯ ಗದ್ದೆಹುಂಡಿ ಗ್ರಾಮದ ಚುನಾಯಿತ ಸದಸ್ಯರಾದ ಶ್ರೀಮತಿ ಭಾರತೀರವರು ಮತ್ತು ಶ್ರೀಯುತ ಚಿನ್ನಪ್ಪರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಈ ನಿಮ್ಮ ಜನಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡ್ಕೊಡೋದಾದ್ರೆ. ನಮ್ಮ ಹೆಸರು ಜಿನ್ನಪ್ಪ ಅಂತ. ನಮ್ಮ ಮಿಸಸ್ ಗೆದ್ದಿರೋದು ಭಾರತೀಯವರು ಅಂತ. ಮತ್ತೆ ನಾವು 2021 ಚುನಾಯಿತ ಪ್ರತಿನಿಧಿ ಆದ. ಇಲ್ಲಿವರೆಗೂ ಒಂದು 5 ವರ್ಷ ಸೇವೆ ಮಾಡ್ಕೊ ಬಂದಿದ್ದೀವಿ. ಆದಷ್ಟು ಸೇವೆಯನ್ನು ಮಾಡ್ಕೊ ಬಂದಿದ್ದೀವಿ. ನನ್ನ ಹೆಸರು ಭಾರತಿ ಅಂತ. ನಾನು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೇನೆ. ನಮ್ಮ ಮನೆ ಯಜಮಾನ್ರ ಹೆಸರು ಜಿನ್ನಪ್ಪ ಅವರು ಅಂತ. ನಮ್ಮ ಈ ಬಾಡಗದ ವಾರ್ಡಲ್ಲಿ ಜನರು ನನ್ನನ್ನು ಆಯ್ಕೆ ಮಾಡಿ ಗೆಲ್ಸಿದ್ದಾರೆ. ಸರ್, ಮೊದಲನೇದಾಗಿ ತಮ್ಮ ಗ್ರಾಮಕ್ಕೆ ಈ ಗದ್ದೆಹುಂಡಿ ಅಂತ ಹೆಸರು ಹೇಗೆ ಬಂತು? ಜೊತೆಗೆ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ, ಅದರ ಒಂದು ಅಂಕಿಅಂಶದ ಬಗ್ಗೆ ಮತ್ತು ತಮ್ಮ ಗ್ರಾಮಕ್ಕೆ ಹೆಸರು ಬಂದಿರೋದ್ರ ಬಗ್ಗೆ ಒಂದಷ್ಟು ಇತಿಹಾಸವುಳ್ಳ ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ಇತಿಹಾಸವುಳ್ಳ ಮಾಹಿತಿ ಏನಿಲ್ಲ, ಇದೇನು ಹಿರಿಯರು ಮಾಡಿರೋದು ಒಂದು ಹೆಸರು ಇದೆ ಅಷ್ಟೇನೆ, ಗ್ರಾಮ ಅಂತ. ಇಲ್ಲೊಂದು 150 ಜನ ಜನಸಂಖ್ಯೆ ಇದೆ. ವೋಟರ್ಸ್ ಅದೇ ಒಂದು ಮನೆಗಳು ಒಂದು 40 ಮನೆ ಇದೆ. 150 ವೋಟರ್ಸ್. ವಾರ್ಡಲ್ಲಿ 1000 ಚಿಲ್ಲರೆ ಇದೆ. ಬಾಡ್ಗ ವಾರ್ಡ್ ಇಂದ 1000 ಚಿಲ್ಲರೆ ಇದೆ. 3 ಜನ ಮೆಂಬರ್ ಇದ್ದೀವಿ. ಸರ್, ಗ್ರಾಮದ ಒಂದು ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು, ಜೊತೆಗೆ ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ. ಹತ್ತಿರದಲ್ಲಿ ಕೆರೆ ಅಂದ್ರೆ ಭೀಮಟ್ ಕೆರೆ ಇದೆ. ಪರಿಸರನು ಚೆನ್ನಾಗಿದೆ ಏನ್ ತೊಂದರೆ ಇಲ್ಲ. ಮತ್ತೆ ಎಲ್ಲಾ ತರದ ವ್ಯವಸ್ಥೆನೂ ಚೆನ್ನಾಗಿದೆ. ರೋಡ್ ವ್ಯವಸ್ಥೆ ಚೆನ್ನಾಗಿದೆ, ನೀರಿನ ವ್ಯವಸ್ಥೆ ಚೆನ್ನಾಗಿದೆ, ಎಲ್ಲಾನು ಚೆನ್ನಾಗಿದೆ. ಸರ್, ಪ್ರಸ್ತುತ ತಮ್ಮ ಗ್ರಾಮದ ಒಂದು ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿ ದೊರಕ್ತಾ ಇದೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ. ಬೀದಿ ದೀಪದ ವ್ಯವಸ್ಥೆ ಎಲ್ಲ ನಾವು ಪಂಚಾಯತಿಯಿಂದ ನೋಡ್ಕೊಂಡು ಹೋಗ್ತಾ ಇದೀವಿ. ಪಂಚಾಯತಿಯಿಂದ ಇದ್ ಮಾಡ್ತಾರೆ, ನೋಡ್ಕೊಂಡು ಹೋಗ್ತಾ ಇರ್ತೀವಿ. ನೀರ್ದು JJMದು ಕಾರ್ಯಕ್ರಮ ಮಾಡಿದ್ದಾರೆ. ಅದ್ರಲ್ಲೂ ಮೊದಲು ಬಹಳ ಸಮಸ್ಯೆ ಇತ್ತು ನೀರಿನದು. ಈಗ ನೀರಿನದೇನ್ ತೊಂದರೆ ಇಲ್ಲ. ಪ್ರತಿ ಮನೆಗೂ ನೀರು ಚೆನ್ನಾಗ್ ಬರ್ತಾ ಇದೆ. ಏನ್ ನೀರಿನದೇನ್ ತೊಂದರೆ ಇಲ್ಲ. ಮೂರನೇದಾಗಿ ಇನ್ನೂ ಒಂದ್ ಸ್ವಲ್ಪ ಡ್ರೈನೇಜ್ಗಳು ಆಗ್ಬೇಕು. ಈ ನರೇಗದ್ದು ಬರ್ತಾ ಮೊದಲಿದ್ದಷ್ಟು ಈ GPS ಅಳವಡಿಕೆ ಮಾಡಿ, ಬೆಳಿಗ್ಗೆ ಸಂಜೆ GPS ಅಳವಡಿಕೆ ಮಾಡಿ ಅದು ಕಾಮಗಾರಿ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಈಗ ಕೊಡೋದು ಅವರು 374 ರೂಪಾಯಿ ಕೊಡ್ತಾರೆ. 374 ರೂಪಾಯಿಗೆ ಲೇಬರ್ ಸಿಗಲ್ಲ ಈಗ. ಬಟ್ ಏನಾಗಿದೆ ಅಂತಂದ್ರೆ, ಒಂದ್ ಜಾಬ್ ಕಾರ್ಡ್ ಹಾಕಿದ್ರೆ ಬೆಳಿಗ್ಗೆನೂ ಅವರೇ ಇರ್ಬೇಕು, ಸಂಜೆನೆ ಅವರೇ ಇರ್ಬೇಕು ಅಂತಾರೆ. ಬೆಳಿಗ್ಗೆ GPS ಮಾಡಿದವ್ರು ಸಂಜೆ GPS ಬರಲ್ಲ. ಹಂಗಾಗಿ ಸಮಸ್ಯೆ ಆಗುತ್ತೆ. ಮತ್ತೆ ಯಾರಿಗೋ ಬೇರೆಯವ್ರಿಗೆ ಅದೇ ಇದ್ದವ್ರಿಗೆ ಹಾಕಿದಾಗ ದುಡ್ಡು ಅಮೌಂಟ್ ತಲುಪೋದಿಲ್ಲ. ಹಂಗಾಗಿ NRIG ನರೇಗಾ ಯೋಜನೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಈಗ. ಈ GPS ಅನ್ನ ಒನ್ ಟೈಮ್ ಮಾಡ್ಬೇಕು. GPS ಮಾಡಿದ್ರೆ ಪ್ರೋಗ್ರೆಸ್ ಯಾವ್ದು ಕಳಪೆ ಕಾಮಗಾರಿಯನ್ನ ಆಗ್ಲಿ, ಕಾಮಗಾರಿ ಮಾಡದನೇ ಆಗ್ಲಿ ಬಿಲ್ ಆಗ್ಬಾರ್ದು.
ಕೆಲಸ ಮಾಡಕ್ಕೆ ಬಿಲ್ ಆಗ್ಬೇಕು. ಆದ್ರೆ 1 ಟೈಮ್ GPS ಆದ್ರೂ ತೊಂದರೆ ಇಲ್ಲ. ಈ 2 ಟೈಮ್ ನಿಂದ ತೊಂದರೆ ಆಗ್ತಾ ಇದೆ, ಮಾಡಕ್ ಆಗಲ್ಲ ನರೇಗನ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನರೇಗಾ ಮಾಡ್ಲಿಲ್ಲ ಅಂದಾಗ ನಾವು ಕೆಲಸ ಕಾರ್ಯಗಳನ್ನ ಒಂದಷ್ಟು ಊರಲ್ಲಿ ಒಂದು ಯಾವ್ದೋ ಒಂದು ಇದ್ ಮಾಡ್ಬೇಕು ಅಂದ್ರೂ ಮಾಡಕ್ ಆಗಲ್ಲ. ಅಲ್ಲಿ ಬರೋ ಅನುದಾನದಲ್ಲಿ 1-2 ಕೆಲಸ ಬರ್ತವೆ, ಅದು 1-2 ಮಾಡಿದಾಗ ಎಲ್ಲ ಊರ್ಲಿ ಸಮಸ್ಯೆನೂ ನಾವು ಬಗೆಹರಿಸಕ್ ಆಗಲ್ಲ. ನರೇಗಾ ಯೋಜನೆಯಿಂದ ಮಾಡೋದಾದ್ರೆ ಅವರು ಒಂದು ಸಿಸ್ಟಮ್ ಎಲ್ಲ ಸ್ವಲ್ಪ ಕಡಿಮೆ ಇದ್ ಮಾಡಿದ್ರೆ ಒಂದಷ್ಟು ಕೆಲಸ ಮಾಡ್ಬೋದು. ಒಂದು ಗ್ರಾಮದ ಉದ್ಧಾರಕ್ಕಾಗಿ ಒಂದಷ್ಟು ಕೆಲಸ ಕಾರ್ಯ ಮಾಡ್ಬೋದು. ಈಗ ಬರ ಅನುದಾನದಲ್ಲಿ 15 ಫೈನಾನ್ಸ್ ಆಗಲಿ ವರ್ಷ ಚೇಂಜ್ ಆಗುತ್ತೆ. ಅನುದಾನದಲ್ಲಿ ಪಂಚಾಯತಿ ಹಳ್ಳಿಗಳಿಗೆ ಸೌಕರ್ಯಗಳು ಮಾಡ್ಲಿಕ್ಕೆ ಅದು ಬಡ್ಜೆಟ್ ಸಾಲಲ್ಲ. ಈ ನರೇಗಾದಿಂದ ಅನುಕೂಲ ಆಗ್ತಾ ಇದೆ. ಅಂದ್ರೆ ಕೆಲಸ ಕಾರ್ಯಗಳು ಯಾವ್ದು ಫೇಕ್ ಆಗಿಲ್ಲ, ಎಲ್ಲಾ ಕೆಲಸ ಕಾರ್ಯಗಳು ನಡೆದಿದ್ದಾವೆ. ಆದ್ರೆ ಈ GPS ಅಳವಡಿಕೆ ಅದು ಇದರಿಂದ ತೊಂದರೆ ಆಗ್ತಾ ಇದೆ. ಲೇಬರ್ ಸಿಗ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ. ಆಮೇಲೆ 374 ಈಗ 500, 600, 1000 ರೂಪಾಯಿ ಅವರು ದಿನಕ್ಕೆ ತಗೋಬರೋ ಲೇಬರ್ ಇವತ್ತು 374 ಕೊಡ್ತೀವಿ ಅಂದ್ರೆ ಯಾರು ಬರಲ್ಲ. ಆ ತರ ಸಮಸ್ಯೆ ಆಗಿದೆ. ಸರ್, ತಮ್ಮ ಒಂದು ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಕಸ ವಿಲೇವಾರಿ ಬಗ್ಗೆ ಏನ್ ತೊಂದರೆ ಇಲ್ಲ, ಎಲ್ಲ ನೀಟಾಗಿ ಇದೆ. ನೈರ್ಮಲ್ಯದ ಬಗ್ಗೆನೂ ಏನ್ ತೊಂದರೆ ಇಲ್ಲ, ಚೆನ್ನಾಗಿದೆ. ಈಗ ಬೀದಿ ದೀಪ ಇದೆ, ಡ್ರೈನೇಜ್ ಇದೆ, ರೋಡ್ ಇದೆ, ಚೆನ್ನಾಗಿ ನೀರ್ ಚೆನ್ನಾಗ್ ಬರ್ತಾ ಇದೆ. ಇನ್ನೇನು ಚೆನ್ನಾಗೇ ಇದೆ, ಏನ್ ತೊಂದರೆ ಇಲ್ಲ. ಅದ ಮೊದಲಿಗಿಂತ ಈಗ ಡ್ರೈನೇಜ್ ನಮ್ಮ ಅನಿಲ್ ಚಿಕ್ಕಮಗಳೂರು ಅಲ್ಲ, ನಮ್ಮ ಚಿಕ್ಕಮಗಳೂರು ಸಾಹೇಬ್ರು JDS ಅಲ್ಲಿ ಇದಾದಾಗ ನಮ್ಮೂರಿಗೆ ರೋಡ್ ವ್ಯವಸ್ಥೆ ಮತ್ತೆ ಡ್ರೈನೇಜ್ ವ್ಯವಸ್ಥೆ, CC ರೋಡ್ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ಅದೇ ಇದನ್ನೇ ಕಂಟಿನ್ಯೂ ಆಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಅನಿಲ್ ಸಾಹೇಬ್ರು ಅವ್ರ ಕೈಲಾದಷ್ಟು ಸಹಾಯನೂ ಮಾಡಿದ್ದಾರೆ. ನಮ್ಮ ಗ್ರಾಮಕ್ಕೆ ಒಂದ್ ದೇವಸ್ಥಾನ ಮಾಡಿದೀವಿ, ಆ ದೇವಸ್ಥಾನಕ್ಕೆ ರೋಡ್ ವ್ಯವಸ್ಥೆನೂ ಮಾಡ್ಕೊಟ್ಟವ್ರೆ. ಅಲ್ಗೊಂದು ಕುಡಿಯೋ ನೀರಿನ ವ್ಯವಸ್ಥೆಗೆ ಒಂದು ಬೋರ್ನು ಮಾಡ್ಸ್ಕೊಟ್ಟಿದ್ದಾರೆ. ತೊಂದರೆ ಇಲ್ಲ. ನಮ್ ಗ್ರಾಮಕ್ಕೆ ಅನಿಲ್ ಚಿಕ್ಕಮಗಳೂರು ಸಾಹೇಬ್ರ ಕಡೆಯಿಂದ ಅನುಕೂಲ ಆಗಿದೆ. ಅದೇ ಕಸ ವಿಲೇವಾರಿ ಬಗ್ಗೆ ಹೇಳೋದಾದ್ರೆ, ಅದು ಕಸ ವಿಲೇವಾರಿ ಘಟಕ ಆಗ್ಬೇಕಾಗಿತ್ತು, ಆಗಿಲ್ಲ. ಹಂಗಾಗಿ ಹಸಿ ಕಸೆ ಒಣಕಸೆ ಒಟ್ಟಿಗೆ ನಾವು ಈಗ ಅದೇನೋ ಇದ್ ಮಾಡಕ್ ಆಗ್ತಾ ಇಲ್ಲ. ಅವ್ರವ್ರ ಜಮೀನಿಗೆ ಅವರ ಜಾಗದಲ್ಲಿ ತುಂಬಾ ಜಾಗ ದೊಡ್ಡದಿದ್ದಾಗ ಅವ್ರು ಅಲ್ಲೇನೆ ವಿಲೇವಾರಿ ಮಾಡ್ಕೊತಾರೆ. ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯ ಇರುವಂತಹ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಸಾರಿಗೆ ವ್ಯವಸ್ಥೆ ಈಗ ನಮ್ಮ ಮಳೆಯೂಟು ಸರಗೂಟು ಮಳೆಯೂರು ರೋಡಿನಿಂದ ನಮ್ಮ ಗ್ರಾಮಕ್ಕೆ 1 ಕಿಲೋಮೀಟರ್ ದೂರ ಇದೆ. ರಾತ್ರಿ ಟೈಮ್ ಬರ್ಬೇಕಾದ್ರೆ ಬಸ್ಸಲ್ಲಿ ಬಂದ್ರೆ 1 ಕಿಲೋಮೀಟರ್ ಸಾರಿಗೆ ವ್ಯವಸ್ಥೆ ಸ್ವಲ್ಪ ತೊಂದರೆ ಇದೆ. ರಾತ್ರಿ ಟೈಮ್ ಏನಾದ್ರು ಮಳೆಯೂರು ಗಾಡಿ ಹೋಗ್ತಾ ಇದೆಯಲ್ಲ, ಆ ಗಾಡಿ ಬಂದು ಊರಿಗೆ ಬಂದು ಟಚ್ ಕೊಟ್ಟು ಹೋದ್ರೆ ಸ್ವಲ್ಪ ರಾತ್ರಿ ಟೈಮ್ ಬರುವಂತ ಜನರಿಗೆ ಅನುಕೂಲ ಆಗುತ್ತೆ. ಊರಿಗೆ ಒಂದ್ಸರಿ ಬಂದು ಹಿಂಗೆ ಟಚ್ ಕೊಟ್ಟು ಹೋದ್ರೆ ನಮ್ಮ ಗ್ರಾಮಕ್ಕೆ ಬರುವ ರಾತ್ರಿ ಟೈಮ್ ಬಂದು ಹೋಗುವಂತ ಜನಕ್ಕೆ ಅನುಕೂಲ ಆಗುತ್ತೆ. ಆರೋಗ್ಯ ವ್ಯವಸ್ಥೆಯ ಬಗ್ಗೆ ಹೇಳೋದಾದ್ರೆ, ಪ್ರತಿಯೊಂದು ಊರಲ್ಲಿ BP ಪೇಷಂಟ್ಗಳು, ಶುಗರ್ ಪೇಷಂಟ್ಗಳೆಲ್ಲ ಇದ್ದೇ ಇರ್ತಾರೆ. ಅಲ್ಲೊಬ್ರು ವಯಸ್ಸಾದವರೆಲ್ಲ ಇದ್ದೇ ಇರ್ತಾರೆ, ಒಂದೊಂದು ಪೇಷಂಟ್ಗಳೆಲ್ಲ. ಅವ್ರಿಗೆ ಹೋಗಿ ಈಗ ಪಕ್ಕದ ಹಾಸ್ಪಿಟಲ್ ಅಲ್ಲಿ ಹೋಗ್ಬೇಕು ಆದ್ರೆ ನಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಅವ್ರಿಗೂ ಒಂದೊಂದು ಸಮಸ್ಯೆಗಳು ಇರ್ತವೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ತಿಂಗಳು ಒಂದ್ಸಾರಿ BP ಶುಗರ್ ಚೆಕ್ ಮಾಡ್ಸಕ್ಕೆ ಒಬ್ಬೊಬ್ರನ್ನ ಒಬ್ಬರನ್ನ ಒಂದೊಂದು ಊರಿಗೆ ಒಂದೊಂದು ರೌಂಡ್, ತಿಂಗ್ಳಿಗೆ 1 ರೌಂಡ್ ಅವ್ರನ್ನ ಬರಂಗ್ ಮಾಡ್ಬೇಕು. ಕೆಲವು ಊರಲ್ಲಿ ಬರ್ತಾರೆ, ಕೆಲವು ಈಗ ಒಂದು ಹೊಸಕೋಟೆಯಲ್ಲಿ ನಾನ್ ನೋಡ್ತೀನಿ, ನಮ್ಮ ತಾಯಿ ಮನೆಯಲ್ಲೆಲ್ಲ ಬಂದ್ ತಿಂಗ್ಳಿಗೆ ಒಂದ್ಸರಿ ಚೆಕ್ ಮಾಡ್ಸ್ಕೊಂಡು ಹೋಗ್ತಾರೆ. ಅಲ್ಲ ನಮ್ಮ ತಂದೆನೇ ಆಗ್ಲಿ ತಾಯಿನೇ ಆಗ್ಲಿ ಹೋಗಿ ಆ BP ಚೆಕ್ ಮಾಡ್ಸೋರು ಬಂದವ್ರೆ, ಶುಗರ್ ಚೆಕ್ ಹೋಗಿ ಮಾಡ್ಸ್ಕೊಂಡ್ ಬರ್ತಾರೆ. ಅವ್ರಿಗೆ ಯಾಕಂದ್ರೆ ಬಸ್ಸಲ್ಲಿ ಬಂದು ಹಾಸ್ಪಿಟ್ಲ್ ಬಂದು ಮಾಡ್ಕೊಂಡು ಹೋಗಕ್ ಅವ್ರಿಗೂ ಸ್ವಲ್ಪ ಕಷ್ಟನೇ, ವಯಸ್ಸಾಗಿರುತ್ತಲ್ಲ, ಹಿಂಸೆನೆ. ಹಂಗೆ ಪ್ರತಿಯೊಂದು ಊರಲ್ಲೂ ತಿಂಗ್ಳಿಗೆ ಒಂದ್ಸಾರಿ ನಮ್ಮ ಈ ಹಾಸ್ಪಿಟ್ಲ ವೈದ್ಯಾಧಿಕಾರಿಗಳಾದವರು ಸ್ವಲ್ಪ ಅವ್ರನ್ನ BP ಶುಗರ್ ಚೆಕ್ ಮಾಡ್ಸೋದವ್ರಿಗೆ ಒಂದೊಂದು ಇದನ್ನ ಕಳಿಸ್ಬೇಕು. ಅಂದ್ರೆ ವಯಸ್ಸಾಗಿರೋಂತವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರೆ ಅವ್ರು ಹೋಗಕ್ಕಾಗಲ್ಲ, ಹಾಸ್ಪಿಟ್ಲಿಗೆ ಹೋಗಕ್ಕಾಗಲ್ಲ, ಒಂದ್ ವೆಹಿಕಲ್ಸ್ ಇರಲ್ಲ, ನಡ್ಕೊಂಡು ಹೋಗ್ಬೇಕು, ಆ ಬಿಸಿಲು ಟೈಮಲ್ಲಿ ಹೋಗಕ್ಕಾಗಲ್ಲ. ಅದಕ್ಕೆ ತಿಂಗ್ಳಿಗೆ ಒಂದ್ಸರಿ ಬಂದು ಅವ್ರು ವಿಸಿಟ್ ಕೊಟ್ರೆ ನಾವ್ ಎಲ್ರು ಇಲ್ಲೇ ಮಾಡಿಸ್ಕೊಂಡ್ರೆ ಅವ್ರಿಗೇನೋ ಒಂದ್ ಸಮಾಧಾನ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಡೆಯಿಂದ ತಿಂಗಳು ಒಂದ್ಸಾರಿ ಬಂದು ಅವರ ಸ್ಟಾಫ್ಗಳು BP ಮತ್ತೆ ಶುಗರು
ಅವ್ರಿಗೆ ಜ್ವರನ ಕೆಮ್ಮು ಏನೋ ಇರುತ್ತೆ, ಅವ್ರಿಗೊಂದು ಮಾತ್ರೆಗಳು ಕೊಟ್ಟಾಗ ಅವರು ಈಗ ಎಲ್ಲ ಹೋಗಿ ಹೊರಗಡೆ ಹೋಗಿ ದೂರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೋ ಅಲ್ಲ ಸರಗೂರ್ಗೆ ಹೋಗಿ ತೋರ್ಸ್ಕೊಂಡ್ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ. ವಯಸ್ಸಾದವರು ಇರ್ತಾರೆ, ಅನುಕೂಲ ಆಗುತ್ತೆ. ನಮ್ಮ ಮಟ್ಗೆರೆನ PSC ಇದೆ, 1 ಕಿಲೋಮೀಟರ್ ಇದೆಯಲ್ಲ. ಈಗ ಒಂದು ಚಿಕ್ಕ ಗ್ರಾಮ, ಇದಕ್ಕೆ PSC ಕೊಡಲ್ಲ. ಹಾಗಾಗಿ ಮಟ್ಗೆರೆನೆ ಹೆಚ್ಚಿನ ಚಿಕಿತ್ಸೆಗಾಗಿ ನೀವು ಕೋಟೆಗೆ ಆ ಕಡೆ ಹೋಗ್ಬೇಕಾಗತ್ತೆ. ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಹೇಳೋದು, ಆ ಗ್ರಾಮದಲ್ಲೇನೋ ಇಲ್ಲಿ ಅಂಗನವಾಡಿ ಆಗ್ಲಿ ಇನ್ನೊಂದು ಆಗ್ಲಿ ಏನು ಇರ್ತಿರ್ಲಿಲ್ಲ. ನಮ್ಮ ಪಕ್ಕದ ಊರಿಗೂ ಎಲ್ಲಿ ಇದೆ ಅಲ್ಲಿ ಹೈಸ್ಕೂಲ್ ಆಗ್ಲಿ, ಮಿಡ್ಲ್ ಸ್ಕೂಲ್ ಆಗ್ಲಿ, ಪ್ರೈಮರಿ ಸ್ಕೂಲ್ ಆಗ್ಲಿ ಆ ಊರಲ್ಲಿ ಸಿಗ್ತಿರ್ಲಿಲ್ಲ. ಎಲ್ಲಾ ಇಂದ ಒಂದು ಸೆಂಟ್ರ್ ಅಂತ ಎಲ್ಲಾರು ಇದ್ರೆ ಅಲ್ಲಿ ಇದ್ ಮಾಡ್ತಿದ್ರು ಅಷ್ಟೇ. ಎಲ್ಲಾ ಕಡೆಯಿಂದ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಈಗ ಆತರ ವ್ಯವಸ್ಥೆ ಇಲ್ಲ, ಅನುಕೂಲ ಇದೆ. ಮತ್ತೆ ಎಲ್ಲೇ ಒಂದು ಸರ್ಕಾರಿ ಸ್ಕೂಲ್ ವ್ಯವಸ್ಥೆನೂ ಚೆನ್ನಾಗಿದೆ. ಮತ್ತೆ ಅವರಿಗೆ ಓಡಾಡ್ಲಿಕ್ಕೆ ವೆಹಿಕಲ್ ವ್ಯವಸ್ಥೆನೂ ಈಗ ಸ್ಕೂಲ್ ಕಡೆಯಿಂದ ಆಗ್ಲಿ, ಪ್ರೈವೇಟ್ ಸ್ಕೂಲ್ ಕಡೆಯಿಂದ ಆಗ್ಲಿ ಅನುಕೂಲ ಆಗಿದೆ. ಶೈಕ್ಷಣಿಕವಾಗಿ ಈಗೇನು ಆತರ ತೊಂದರೆ ಇಲ್ಲ. ಆದ್ರೆ ಶೈಕ್ಷಣಿಕವಾಗಿ ಹೇಳೋದಾದ್ರೆ ಹಳ್ಳಿ ಇಲ್ಲಿ ಇರೋ ಸರ್ಕಾರಿ ಶಾಲೆ ಕಳಿಸಿದ್ರೆ ಅನುಕೂಲ. ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಖಾಸಗಿ ಸ್ಕೂಲ್ಗಳು ಕಳ್ಸೋದು, ಖಾಸಗಿ ಇವ್ರ ಅಲ್ಲಿ ಕಳ್ಸಿ ಹೊರಗಡೆ ಓದಿಸಕ್ಕೆ ಇಷ್ಟಪಟ್ಟವ್ರ ಹೊರತು ಸ್ಥಳೀಯವಾಗಿ ಕಳಿಸ್ತಾ ಇಲ್ಲ. ಅದು ಈಗ ಸ್ಕೂಲ್ಗಳಿಗೆ, ಗೌರ್ಮೆಂಟ್ ಸ್ಕೂಲ್ಗಳಿಗೆ ತೊಂದರೆ ಆಗ್ತಾ ಇದೆ. ಮಕ್ಕಳು ಸ್ಟ್ರೆಂತ್ ಕಮ್ಮಿ ಆಗ್ತಾ ಇದೆ ಬರ್ತಾವೆ. ಅವೆಲ್ಲ ಓದುವಾಗ ಚೆನ್ನಾಗಿತ್ತು. ಅಂದ್ರೆ ನಾವು ನಡ್ಕೊಂಡು ಹೋಗ್ತಿದ್ವಿ, ಸ್ವಲ್ಪ ದೂರ ಆದ್ರೂ ನಮ್ಗೇನು ಅನ್ಸಿರ್ಲಿಲ್ಲ. ನಡ್ಕೊಂಡೆ ಹೋಗಿ ಓದ್ಕೊಂಡು ಹೆಂಗೆ ಮಾಡ್ಕೊಡ್ತೀವಿ. ಅಂದ್ರೆ ಆವಾಗಲಿಂದ ಇವಾಗ ಚೆನ್ನಾಗ್ ವ್ಯವಸ್ಥೆ ಇದೆ. ಮಕ್ಳಿಗೆಲ್ಲ ವೆಹಿಕಲ್ಸ್ ಇದೆ, ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬಂದ್ ಬಿಡ್ತಾರೆ, ಏನ್ ತೊಂದ್ರೆ ಇಲ್ಲ. ಅವತ್ತಿಗಿಂತ ಹೋಲ್ಸ್ಕೊಂಡ್ರೆ ಇವತ್ತು ಚೆನ್ನಾಗಿದೆ. ಮಕ್ಳ ಎಜುಕೇಶನ್ಗೆಲ್ಲ ಚೆನ್ನಾಗಿದೆ ವ್ಯವಸ್ಥೆ. ಅವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಆದ್ರೂ ನಾವುಗಳು ನಮ್ಗೇನು ನಮ್ಗೆ ರಿಸ್ಕ್ ಅಂತೀವೋ, ನಮ್ಗೆ ಹೋಗಕ್ಕಾಗಲ್ಲ ಅಂತ ನಮ್ಗೆ ಏನು ಅನ್ಸ್ತಿರ್ಲಿಲ್ಲ. ನಾವು ನಡ್ಕೊಂಡೆ ಹೋಗಿ ನಡ್ಕೊಂಡು ನಾವು ಓದನ್ನ ವಿದ್ಯಾಭ್ಯಾಸನ ನಾವು ಮುಗಿಸ್ತೀವಿ. ನಮ್ ಟೈಮಲ್ಲಿ ಮುಗಿಸ್ತೀವಿ ಆರಾಮಾಗಿ. ಈಗ ಇನ್ನು ಮಕ್ಳಿಗೆ ಇನ್ನೂ ಚೆನ್ನಾಗಿದೆ. ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಒಂದು ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ಎಲ್ಲ ವಿದ್ಯಾವಂತರು ಇದ್ದಾರೆ ಸರ್, ಈಗ ಯಾರು ಕಮ್ಮಿ ಇಲ್ಲ. ಎಲ್ಲ ಹಿಂದೆ ವಯಸ್ಸಾದವರು ಸ್ವಲ್ಪ ಜನ ಬಿಟ್ರೆ, ವಯಸ್ಸಾದವ್ರು ಸ್ವಲ್ಪ ಇದಾಗ ಬಿಟ್ರೆ ಇನ್ ಮಿಕ್ಕ ಜನ ಎಲ್ಲ ಚೆನ್ನಾಗಿ ಎಜುಕೇಟೆಡ್ ಆಗಾರೆ. ಇವಾಗೆಲ್ಲ ಇವಾಗಿನ ಯುವ ಪೀಳಿಗೆ ಎಲ್ಲ ಮಕ್ಕಳ ತಂದೆ ತಾಯಿ ಆದವ್ರು ಜವಾಬ್ದಾರಿ ಗಮನ ಹರಿಸಿ ಮಕ್ಕಳಿಗೆ ಎಜುಕೇಶನ್, ಆದಷ್ಟು ಎಜುಕೇಶನ್ ಕೊಡಿಸ್ತಾ ಇದ್ದಾರೆ. ಎಂತ ಬಡವರಾದ್ರೂ ಸಹ ಮಕ್ಳು ವಿದ್ಯಾಭ್ಯಾಸ ಕೊಡಿಸ್ತಾರೆ ಚೆನ್ನಾಗಿ. ಇವತ್ತು ಮೊದ್ಲಂಗಲ್ಲ, ಇವಾಗ ಚೆನ್ನಾಗ್ ಮಾಡ್ತಾರೆ. ಸರ್, JJM ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಪ್ರಸ್ತುತವಾಗಿಯೂ ಸಹ? ಅದ್ರ ಬಗ್ಗೆ ತಿಳಿಸೋದಾದ್ರೆ? JJM ಕಾರ್ಯಕ್ರಮ ಮಾಡಕ್ ಮೊದಲು ಒಂದು 40-50 ಮನೆ ಇದ್ರು, ಒಂದು 20 ಮನೆಗೆ ನೀರು ಸರಿಯಾದ ರೀತಿ ಸಿಕ್ಕಿದ್ರೆ 20 ಮನೆಗೆ ಸಿಗ್ತಿರ್ಲಿಲ್ಲ. ಎತ್ತರದ ಪ್ರದೇಶಕ್ಕೆ ಸರಿಯಾಗಿ ನೀರು ಹೋಗ್ತಾ ಇರ್ಲಿಲ್ಲ. ಈಗ ಪ್ರತಿಯೊಂದು ಎಲ್ಲಾ ಕಡೆ ಪ್ರತಿಯೊಂದು ಮನೆಗೂ ನೀರಿನ ಅನುಕೂಲ ಚೆನ್ನಾಗಿದೆ. JJM ನಿಂದ ಯಾವುದೇ ತರದ ತೊಂದರೆ ಇಲ್ಲ. ಎಲ್ರಿಗೂ ಶುದ್ಧ ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ಸರ್, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಹೇಗೆ ಸಹಕರಿಸ್ತಾ ಇದೆ? ನರೇಗಾ ಚಟುವಟಿಕೆಗಳು ಈಗ ತಮ್ಮ ಗ್ರಾಮದಲ್ಲಿ ಯಾವ ರೀತಿಯ ಪ್ರಮುಖ ಕಾರ್ಯಗಳನ್ನ ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದಾವೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ನರೇಗಾ ವ್ಯವಸ್ಥೆ ಈಗ ಮೊದಲೇನಿತ್ತು ಅಂದ್ರೆ ಆಲ್ರೆಡಿ ಕೆಲಸಗಳನ್ನ ಮಾಡಿ ಮತ್ತೆ ನಂತರ ಅವರು ಇದ್ ಮಾಡ್ಕೋತಿದ್ರು, ಏನೋ ಆಕ್ಷನ್ ಪ್ಲಾನ್ ಮಾಡಿ ಎಲ್ಲ ಮಾಡ್ತಿದ್ರು. ಈಗ ಪ್ರತಿ ವರ್ಷ ಒಂದ್ಸರಿ ಆಕ್ಷನ್ ಪ್ಲಾನ್ ಮಾಡಿದ್ರೆ 3 ವರ್ಷ ಇರ್ತಿತ್ತು, ಕೆಲಸ ಮಾಡ್ಬೋದಾಗಿತ್ತು. ಈಗ ಏನ್ ಮಾಡಿದ್ದಾರೆ ಸಿಸ್ಟಮಿಕ್, ಮಾರ್ಚಿಂದ ಮಾರ್ಚಿಗೆ ಆಕ್ಷನ್ ಪ್ಲಾನ್ ಮಾಡಬೇಕು. ಮಾರ್ಚ್ ಒಳಗಡೆ ಮಾಡ್ಲಿಲ್ಲ ಅಂದ್ರೆ ಕ್ಲೋಸ್ CR ಹಾಕಿ ಅದನ್ನ ಕ್ಲೋಸಿಂಗ್ ಮಾಡ್ತಾರೆ. ಎರಡನೇದೇನ ಅಂತಂದ್ರೆ ನರೇಗಾಯಿಂದ ಅನುಕೂಲ ಆಗುತ್ತೆ. ಸ್ವಲ್ಪ ಕೆಲವು ಕಡೆ ಎಲ್ಲ ಡ್ರೈನೇಜ್ ಆಗಿದೆ, ಮತ್ತೆ ಈ ಚರಂಡಿ ಕಟ್ಕೊಂಡಿರೋದ ಕ್ಲೀನಿಂಗ್ ಎಲ್ಲ ಮಾಡಿಸಿ ನರೇಗಾಯಿಂದ ಮಾಡಬಹುದು, ಅದಾಗಿದೆ. ಮತ್ತೆ ಕೆಲವು ಕಡೆ ಎಲ್ಲ ಈಗ ಜಮೀನು, ಹಳ್ಳಿಲಿ ಜಮೀನು ಹೋಗೋ ರೋಡ್ಗಳವಿಲ್ಲ, ರೋಡ್ಗಳೆಲ್ಲ ಸ್ವಲ್ಪ ಆಗಿದಾವೆ. ನರೇಗಾಯಿಂದ ಯಾವ್ದೋ ಫೇಲ್ ಇಲ್ಲ. ಆದ್ರೆ ಈಗ GPS ಮಾಡಿದಾರಲ್ಲ ಏಟ್ ಟೈಮ್, ಇದರಿಂದ ತೊಂದರೆ ಆಗ್ತಾ ಇದೆ. ನರೇಗಾನ ಪರಿಪೂರ್ಣವಾಗಿ ಮಾಡ್ಲಿಕ್ಕೆ ಆಗಲ್ಲ. ಲೇಬರ್ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಇವರು 374 ರೂಪಾಯಿ ಕೊಡ್ತಾರೆ. ಅದಕ್ಕೆ ಮೊದ್ಲೆಲ್ಲ ಬಹಳ ಕಮ್ಮಿ ಇತ್ತು. ಈಗ ಇದಕ್ಕೆಲ್ಲ ಬರೋದಿಲ್ಲ. ಒಂದು ಯಾವ್ದಾದ್ರು ಕೆಲಸ ಕಾರ್ಯಗಳು ಮಾಡ್ತು ಅಂತಂದಾಗ 2 ಟೈಮ್ GPS ಮಾಡ್ಬೇಕು, ಬಟ್ ಅವರೇ ಇರಬೇಕು. ಈಗ ಒಂದು ವಾರ ಪೂರ್ತಿ ನಾವು GPS ಮಾಡಿಸ್ತೀವಿ, ಅದೇ ಪಾರ್ಟಿ ಅವ್ರಿಗೆ ವರ್ಕರೇ ಇರ್ಬೇಕು. ಏನ್ ಜಾಬ್ ಕಾರ್ಡ್ ಹಾಕಿರ್ತೀವಿ ಅವರೇ ಇರ್ಬೇಕು.
ಅವ್ರಿಲ್ಲ ಅಂತಂದ್ರೆ ಹಿಂಗೆ ಸಮಸ್ಯೆಗಳು ಜೀರೋ ಮಾಡೋದು ಇದು ಹಿಂಗೆ ಆಗ್ತವೆ, ಇದೆಲ್ಲ ತೊಂದರೆ ಆಗ್ತಾ ಇದೆ. ಅದೆಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ನರೇಗಾ ಏನ್ ಫೇಲ್ ಇಲ್ಲ, ನರೇಗಾದ ಕೆಲಸಗಳು ನಡೀತವೆ, ಕೆಲಸನೂ ಆಗುತ್ತೆ. ಹಳ್ಳಿ ಯಾವುದೇ ಈ ಹಳ್ಳಿ ಅಲ್ಲ, ಯಾವುದೇ ಹಳ್ಳಿಗೆ ಹೋಗಿದ್ರು, ಯಾವುದೇ ಪಂಚಾಯತಿಲಿ ಹೋದ್ರು ನರೇಗಾದಿಂದ ಏನ್ ತೊಂದರೆ ಆಗಿಲ್ಲ, ಕೆಲಸಗಳು ನಡೀತವೆ, ಯಾವ್ದು ಫೇಕ್ ಇಲ್ಲ. ಕೆಲಸನೇ ಮಾಡ್ದೇನೆ ಯಾವ್ದು GPS ಇರುತ್ತಲ್ಲ, ಹಂಗಾಗಿ ಯಾವ್ದು ಇದಾಗಲ್ಲ. ಇಷ್ಟೆಲ್ಲ ಸಿಸ್ಟಮ್ ಇಟ್ಬಿಟ್ರೆ ನರೇಗಾ ಕೆಲಸ ಮಾಡಕ್ ಆಗಲ್ಲ. ಅದ್ ಮಾಡ್ಲಿಲ್ಲ ಅಂದ್ರೆ ನಾವು ಗ್ರಾಮದಲ್ಲಿ ಯಾವ್ದೇ ಅಭಿವೃದ್ಧಿ ಕೆಲಸನ ಮಾಡಕ್ ಆಗಲ್ಲ, ಪರಿಪೂರ್ಣವಾಗಿ ಮೆಂಬರ್ ಮಾಡ್ಕೊಡಕ್ ಸಾಧ್ಯನೇ. ಕೆಲಸ ಈಗ 6 ತಿಂಗಳಿಂದ ಮಾಡಿದ್ದಾರೆ, ಅದನ್ನ 2 ಸಲ GPS ಮಾಡ್ಬೇಕು ಅಂತ. ಈಗ ನಾವೇ ಸುಮಾರು ಕೆಲಸ ಬಿಟ್ಬಿಟ್ಟು ಕೈ ಬಿಟ್ಬಿಟ್ವಿ ನಾವು. ಆಗಲ್ಲ, ಅದಾಗಲ್ಲ ಅಂದ್ರೆ ಲೇಬರ್ಸ್ಗಳು ಬರಲ್ಲ, ಕೆಲಸ ಮಾಡಕ್ ಆಗಲ್ಲ. ಹಂಗಾಗಿ ನಾವು ಅಭಿವೃದ್ಧಿ ಕೆಲಸ ನಾವು 6-7 ತಿಂಗಳಿಂದ ನಾವು ಮಾಡೂ ಇಲ್ಲ. ಅದನ್ನ ದಯವಿಟ್ಟು 2 ಸಲ GPS ಮಾಡದೆ ಒಂದೇ ಸಲ GPS ಮಾಡಿ ಅಂತ ಅವರು ಒಂದು ಕಾನೂನ ಇದು ಮಾಡಿದ್ರೆ ಕೆಲವು ಪಂಚಾಯಿತಿಯಿಂದ ಒಂದಷ್ಟು ಕಾಮಗಾರಿಗಳನ್ನ ಗ್ರಾಮದಲ್ಲಿ ಕೆಲಸ ಮಾಡ್ಬೋದು. ಸರ್, ಈಗ ನಾವು ಇಲ್ಲಿಂದ ನಮ್ಮ ಊರಿಂದ ಕಲ್ಯಾಳ ಗ್ರಾಮಕ್ಕೆ ಒಂದು 2 ರೋಡ್ ಹಾಕೊಂಡ್ ಮಾಡಿದ್ವಿ. ಮಾಡಾದ್ಮೇಲೆ GPS ಒಂದೊಂದ್ ರೌಂಡ್ ಮಾಡ್ತಿರೋ ಗಂಟ ಒಂದಷ್ಟು ಅರ್ಧ ಕೆಲಸ ಮಾಡಿದ್ವಿ. 2 ರೌಂಡ್ ಅಂತಲೇ ಬಿಟ್ಬಿಟ್ವಿ ಕೈ, ಯಾಕಂದ್ರೆ ಲೇಬರ್ಸ್ಗಳು ಬರಲ್ಲ, ಕೆಲಸ ಅದು ಬಿಲ್ಲು ಆಗ್ಲಿಲ್ಲ, ಕೆಲ್ಸಾನು ಮಾಡಕ್ ಆಗ್ಲಿಲ್ಲ, ಲೇಬರ್ ಸಿಗಲ್ವಲ್ಲ. ಇವರೆಲ್ಲ ಕಾನೂನೆಲ್ಲ ಸಿಕ್ಕಾಪಟ್ಟೆ ಇದ್ ಮಾಡಿದ್ರಲ್ಲ, ಮಾಡಕ್ ನಿನ್ಸ್ಬಿಟ್ವಿ. ಅದು ಮತ್ತೆ ಕೆರೆ ಉಳಿದು ಒಂದ್ ಸ್ವಲ್ಪ ಕೆರೆ ಉಳಿದು ಕೆಲಸ ಮಾಡಿದ್ವಿ, ಅದು ಅನುಕೂಲ ಆಯ್ತು. ಕೆರೆಗೆಲ್ಲ ನೀರು ಚೆನ್ನಾಗಿ ಬಂತು, ಕೆರೆ ಉಳಿದೆಲ್ಲ ಒಂದ್ ಸ್ವಲ್ಪ ಮಾಡಿದ್ವಿ. ಮನೆಗಳು ಬರ್ತವೆ, ಬಂದಾಗ ಅವ್ರನ್ನ ಸ್ವಲ್ಪ ಬಂದಾಗ ಸರ್ಕಾರದಿಂದ ನಾವ್ ಏನ್ ಅರ್ಜಿ ಹಾಕಿರ್ತೀವಿ ಎಲ್ಲ ಬಂದಿರ್ತವೆ. ಅದನ್ನ ಆದಷ್ಟು ಬರವೆಲ್ಲನೂ ಸೀರಿಯಸ್ ತಗೊಂಡು ಯಾರ್ಯಾರ ಹೆಸರಿಗೆ ಯಾರ್ಯಾರ ಮನೆ ಬಂದಿದೆ ಅಂತ ಹೋಗಿ GPS ಮಾಡೋದು, ಅದೇನ್ ಪ್ರೋಸೆಸ್ ಮಾಡ್ಬೇಕು ಅದ್ ಮಾಡಿದ್ರೆ ತುಂಬಾ ನಮ್ಮ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ, ಜನಗಳಿಗೆಲ್ಲ ಅನುಕೂಲ ಆಗುತ್ತೆ. ಸ್ವಲ್ಪ ಅವ್ರು ಕೇರ್ಲೆಸ್ ಮಾಡಿದಾಗ ಎಲ್ಲ ಜನಗಳಿಗೆಲ್ಲ ಸರ್ಕಾರ ಬಂದಿರೋದು ಇದೆಲ್ಲನೂ ಅನಾವಶ್ಯಕವಾಗಿ ಅವ್ರು ಬೇಜವಾಬ್ದಾರಿ ಮಾಡಿದಾಗ ಅದು ಸ್ವಲ್ಪ ಹಾಳಾಗುತ್ತೆ ಅಷ್ಟೇ. ಅದಂದ್ರೆ ಸ್ವಲ್ಪ ಅವರು ಅಧಿಕಾರಿಗಳೇ ಅಲ್ಲಿ ಸಂಬಂಧಪಟ್ಟ ಕೆಲಸ ವರ್ಕರ್ಸ್ ಗಳಲ್ಲಿ ಶ್ರದ್ಧೆಯಿಂದ ಮಾಡ್ಬೇಕು. ಮಾಡಿದ್ರೆ ಮಾತ್ರ ಜನಗಳ ಅಭಿವೃದ್ಧಿ ಹಾಗೆ ಆಗುತ್ತೆ. ಕೃಷಿ ಹೊಂಡದ್ದು ಅದು ಏನಾಗುತ್ತೆ ಅಂದ್ರೆ ಅನುಕೂಲನೇ. ಈಗ ನೀರ್ಗಾವಲೆ ಅಂತ ಬದುಗಾವಲೆ ಅಂತ ಮಾಡ್ತಾರೆ, ಅದು ಜಮೀನಲ್ಲಿ ಜಾಸ್ತಿ ನೀರ್ ಕೊಚ್ಕೊಂಡು ಹೋದಾಗ ಒಂದು ಕಾಲುವೆಗಳು ಮಾಡಿದಾಗ ಜಮೀನಿಗೂ ರೈತನಿಗೂ ಅನುಕೂಲ ಆಗುತ್ತೆ, ಅದರಿಂದ ಏನ್ ತೊಂದರೆ ಆಗಲ್ಲ, ಅನುಕೂಲನೇ ಹೊರತು ಅನಾನುಕೂಲ ಇಲ್ಲ. ಕೃಷಿ ಹೊಂಡನೂ ಅಷ್ಟೇ, ಹಳ್ಳ ಜಮೀನ ಇದರಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡು ಮೋಟ್ರ್ ಡೀಸೆಲ್ ಮೋಟ್ರ್ ಏನೋ ಇಟ್ಕೊಂಡು ಅದನ್ನು ಏನು ವ್ಯವಸಾಯಕ್ಕೆ ಉಪಯೋಗಿಸ್ಕೊಂಡ್ರೆ ಅದು ತೊಂದರೆ ಇಲ್ಲ, ಅನುಕೂಲ ಆಗುತ್ತೆ. ಮತ್ತೆ ಪಂಚಾಯತಿಲಿ ಏನೋ ಅಂತಂದ್ರೆ ಕೆಲವು ಕೆಲಸಗಳನ್ನ ಅವರು ಸ್ವಲ್ಪ ಏನಾಗಿದೆ ಅಧಿಕಾರಿಗಳು ಗಮನ ಹರಿಸಿ ಏನಾಗಿದೆ ಈ ಕೆಲಸನ ಅವ್ರನ್ನ ಜನಸಾಮಾನ್ಯರನ್ನ ಜಾಸ್ತಿ ತಿರುಗಿಸಬಾರ್ದು, ಅವ್ರನ್ನ ಪಂಚಾಯತಿಗೆ ಅಲಿಸಬಾರ್ದು ಅನ್ನೋ ಭಾವನೆ ಅವರಲ್ಲಿ ಅಧಿಕಾರಿಗಳದ್ದು ಬರಬೇಕು. ಮತ್ತೆ ಮೆಂಬರ್ಗಳಿಗೂ ಇಂಥ ಕೆಲಸ ಇಂಥ ಫೋಕಸ್ ಇದೆ, ಇದು ಮಾಡಿ ಮಟ್ಟಿ ಅಂತ ಉತ್ತೇಜನ ಕೊಡ್ಬೇಕು. ಅವ್ರು ಹೇಳ್ಬೇಕು, ಹೇಳ್ದೆ ಮೌನವಾಗ ಅವ್ರು ಇದ್ದಾಗ ಮೆಂಬರ್ಗಳಿಗೆ ಕೆಲವರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಎಲ್ಲ ವಿದ್ಯಾವಂತರೇ ಹೋಗಿರಲ್ಲ ಎಲೆಕ್ಟೆಡ್ ಬಾಡಿ. ಆ ಪಂಚಾಯತಿಲಿ ಏನಾದ್ರು PDO ಅವರಾಗ್ಲಿ ಅವ್ರ ಸಂಬಂಧಪಟ್ಟವ್ರು ಏನೇ ಇದ್ರು ನೋಡಿ ಇಂಥ ಈ ಕಾಮಗಾರಿ ಮಾಡ್ಬೋದು, ಇಂಥದ್ದು ಮಾಡ್ಬೋದು, ಈಗ ಮಾಡಿ ಈ ಪ್ರೋಸೆಸ್ ಮಾಡಿ ಅಂತಂದಾಗ ಅವ್ರಿಗೂ ಒಂದು ಉತ್ತೇಜನ ಕೊಟ್ಟಾಯ್ತು. ಇವರು ಮೌನ ವಹಿಸಿದಾಗ ಗೊತ್ತಿರಲ್ಲ, ಆ ಸಮಯ ಕಳೆದಾಗ ಹೆಂಗೋ ಆಮೇಲೆ ಗೊತ್ತಾದಾಗ ಮಾಡ್ಬೋದಾಗಿತ್ತು, ಅದ್ ಮಾಡ್ಬೋದಾಯ್ತು, ಇದ್ ಮಾಡ್ಬೋದಾಯ್ತು ಅನಿಸ್ತದ. ಅದನ್ನ ಅವ್ರಿಗೆ ಹೇಳ್ಬೇಕು. ಹೌದು, ನೋಡಿ ಇಂತ ಇದು ಯಾವ್ದಿಲ್ಲ, ಇಂತಿಂತ ಕೆಲಸ ಮಾಡ್ಬೋದು, ಹಿಂಗ್ ಮಾಡಿ ನೀವು ನರೇಗನ ಮಾಡಿ ಗ್ರಾಮಕ್ಕೆ ಅನುಕೂಲ ಮಾಡ್ಕೊಡಿ, ಪಂಚಾಯತಿಗೂ ಡೆವಲಪ್ ಆಗುತ್ತೆ ಅಂತ ಹೇಳ್ಬೇಕು. ಎಲ್ಲ ನಡೆಯೋದು ಈ ಡೆವಲಪ್ಮೆಂಟ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಂದ ಸ್ವಲ್ಪ ಹೆಚ್ಚಿನ ಶ್ರಮ ಅವರು ಕೊಡಬೇಕು, ಒತ್ತು ಕೊಡಬೇಕು. ಈಗ ನಮ್ಮೂರ್ಲಿ ಒಂದು ಡ್ರೈನೇಜ್ ಮಾಡೋವಂತ GPS ಮಾಡಿ ಬೋರ್ಡ್ ಬರೆಸಿ GPS ಮಾಡಿ ಎಸ್ಟಿಮೇಟ್ ಮಾಡಿಸ್ತಾರೆ. ಏನಾಯ್ತು ಅಂತಂದ್ರೆ ಈಗ ಅದು ಆನ್ ಗೋಯಿಂಗ್ ಮಾಡಿಸ್ಬೇಕಾಗಿತ್ತು, ನಮಗ್ ಗೊತ್ತಾಗ್ಲಿಲ್ಲ, ಮಾಡ್ಸಕ್ ಆಗ್ಲಿಲ್ಲ. ಈಗ ಅದು ಲಾಕ್ ಮಾಡ್ಬಿಟ್ಟಿದ್ದಾರೆ. ಈಗ ನಾವು ಕೆಲಸ ಅದು ಮಾಡಿಸ್ಬೇಕಾಯ್ತು, ಅದು ಅನುಕೂಲ ಇದೆ. ಆನ್ ಗೋಯಿಂಗ್ ಇಲ್ಲ ಅಂತಂದ್ರೆ ಅದನ್ನ NMR ಕೂತ್ಕೊಳ್ಳಲ್ಲ ಕಂಪ್ಯೂಟರ್. ಅದು ಆನ್ ಗೋಯಿಂಗ್ ಮಾಡಿಸಿ TPಲಿ ಫ್ರೀಸ್ ಮಾಡಿಸಿ ನಂತರ ಅದನ್ನ ಕೆಲಸ ಪ್ರಾರಂಭ ಮಾಡ್ಬೇಕು. ಅದು ಆ ಮಾಹಿತಿನ ಅವರು ಹೇಳಲಿಲ್ಲ, ನಮಗೂ ಗೊತ್ತಾಗ್ಲಿಲ್ಲ. ಮಾಡದೇ ಇರೋದಕ್ಕೆ ನಮಗೂ ಒಂದ್ ಸ್ವಲ್ಪ ಅಸಮಾಧಾನ ಆಗ್ತಾ ಇದೆ. ಈ ತರದವೆಲ್ಲ ಅವರು ಪಂಚಾಯತಿಲಿ ಆಗ್ಲಿ ಅದ್ ಸಂಬಂಧಪಟ್ಟವರು ಈ ತರ ಮಾಡಿಸಿ ಅಂತ ಹೇಳ್ಬೇಕು ಅವರು.
ಹಂಗಾಗಿ ಆ ಕೆಲಸ NRIG ಕೆಲಸ ಮಾಡಲಿಲ್ಲ ಅಂತ ನಮಗೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಅಧಿಕಾರಿಗಳು ಒತ್ತು ಕೊಡ್ಬೇಕು. ಅಲ್ಲಿ ಸಂಬಂಧಪಟ್ಟವ್ರಿಗೂ ಗೊತ್ತಿರುತ್ತೆ, ಎಲ್ಲ ರೂಲ್ಸ್ ಎಲ್ಲ ಗೊತ್ತಿರುತ್ತೆ. ಅವರು ಹಿಂಗೆಲ್ಲ ಹಿಂಗ್ ಮಾಡಿ ಅಂತ ಹೇಳ್ಬೇಕು. ಮೌನ ಆಚರಿಸ್ಬಿಟ್ರೆ ನಾವ್ ಯಾವ ಗ್ರಾಮದ ಉದ್ಧಾರನೂ ನಾವ್ ಮಾಡಕ್ಕಾಗಲ್ಲ. ಈಗ ನಮ್ಮ ಊರಲ್ಲೇ ಡ್ರೈನೇಜ್ ಮಾಡಿ, ನಮ್ಮ ಮನೆಯವ್ರು ಹೇಳ್ದಂಗೆ ಡ್ರೈನೇಜ್ ಮಾಡಕ್ ರೆಡಿ ಮಾಡಿದ್ರು, ಎಲ್ಲ ಪ್ರತಿಯೊಂದೆಲ್ಲ ರೆಡಿ ಮಾಡಿದ್ರು, ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿದ್ರು. ಅಪ್ಪ ಅವಮ್ಮ ಹೇಳೋರು ಮನೆ ಮುಂದೆ ನೀರ್ ಬಂದ್ ನಿಂತ್ ಕಾಲ್ ಮೇಲಿಂದ ಡ್ರೈನೇಜ್ ಬರೋ ನೀರೆಲ್ಲ ನಮ್ಮನೆ ಹತ್ರ ನಿಂತ್ಕೋತದೆ, ಮಳೆಗಾಲದಲ್ಲಿ ಎಲ್ಲ ಕೊಳಿತದೆ, ಅಲ್ಲಿ ಸೊಳ್ಳೆ ಜಾಸ್ತಿ ಆಗ್ತದೆ, ಒಂಚೂರು ಮಾಡ್ಕೊಡಿ ಅಂತ ಅಮ್ಮ ಯಾವಾಗ್ಲೂ ಕೇಳೋರು. ನಾನು ಅವ್ರಿಗೆ ಹೇಳ್ದೆ ಮಾಡಿ ಒಂಚೂರು ಮಾಡಿ ಪಾಪ ಯಾವಾಗ್ಲೂ ಇದು ಮಾಡುತ್ತೆ ಅಂತಂದ್ರೆ ಅದೆಲ್ಲ ರೆಡಿ ಮಾಡಿದ್ಮೇಲೆ ಏನ್ ಮಾಡಿದ್ರು, ಅದೇ ಆನ್ ಗೋಯಿಂಗ್ ಮಾಡಿಸ್ಬೇಕಾಗಿತ್ತಂತೆ, ಈಗ ಮಾಡ್ಬೇಕು ಅಂತ ಅದನ್ನ ಕ್ಯಾನ್ಸಲ್ ಮಾಡಾಕಿತ್ತು. ನಾವೇನ್ ಮಾಡೋದು ಅಲ್ಲಿ ಕೆಲಸನ? ಅಂದ್ರೆ ಏನೋ ಒಂದು ಕೆಲಸ ಅದು ಆನ್ ಗೋಯಿಂಗ್ ಅಂತ ತೋರಿಸ್ಬೇಕಿತ್ತು, ಆದ್ರೆ ಕೆಲವೊಂದು ಕಾರಣಗಳಿಂದ ತಮಗೂ ಸಹ ಗೊತ್ತಾಗ್ಲಿಲ್ಲ. ಗ್ರಾಮ ಪಂಚಾಯತಿಗಳಲ್ಲಿ ಅವರು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರೆ ಆ ಸಂದರ್ಭದಲ್ಲಿ ಅದನ್ನ ಸರಿ ಮಾಡಿ ಆ ಒಂದು ಡ್ರೈನೇಜ್ ಅನ್ನ ಮಾಡಿದಿದ್ರೆ ಖಂಡಿತವಾಗಿ ಅನುಕೂಲ ಆಗ್ತಿತ್ತು ಅನ್ನೋದು ತಮ್ಮ ಅಭಿಪ್ರಾಯ. ಪ್ರಸ್ತುತವಾಗಿ ಸರ್ ತಮ್ಮ ಗ್ರಾಮದಲ್ಲಿ ಇನ್ನು ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ? ನಮ್ಮಲ್ಲಿ ಸಮಸ್ಯೆಗಳು ಅಂತಂದ್ರೆ, ಒಂದು ನೀರಿನ ತೊಟ್ಟಿ ಮಾಡಿಸಿದ್ರು, ಹಿಂದೆಲ್ಲ ಹಳೆ ಮೆಂಬರ್ಗಳು ಮಾಡಿಸಿದ್ರು, ಅದೆಲ್ಲ ಇದಾಗ್ಬಿಟ್ಟಿದೆ, ಶಿಥಿಲ ಆಗ್ಬಿಟ್ಟಿದೆ. ಒಂದೆರಡು ನೀರಿನ ದನಗಳು ಕುಡಿಯೋ ನೀರಿನ ತೊಟ್ಟಿ ಆಗ್ಬೇಕು, ಮತ್ತೆ ಒಂದು 2 ಡ್ರೈನೇಜ್ ಆಗ್ಬೇಕು ಅಷ್ಟೇ. ಬೇರೆ ಅನುಕೂಲತೆ ಎಲ್ಲ. ನಾವು 50 ಪ್ಯಾಲೆನ್ಸ್ ಬಂದ ಹಣ ಎಲ್ಲ ಊರಲ್ಲೂ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿ, ಎಲ್ಲ ಬಣ್ಣ ಒಳಗಡೆ ಎಲ್ಲ ಗಲೀಜ್ ಎಲ್ಲ ಇದಾಗಿತ್ತು, ಎಲ್ಲ ನಾವು ಮಾಡಿಸ್ತೀವಿ. ಟ್ಯಾಂಕ್ ಎಲ್ಲ ರಿಪೇರಿ ಮಾಡಿ, ಹೋಗಿರೋದೆಲ್ಲ ರಿಪೇರಿ ಮಾಡಿ, ಸುಣ್ಣಬೆಲ್ಲ ಒಡಿಸಿ ಮಾಡಿದ್ವಿ. ಅದ್ರಲ್ಲೆಲ್ಲ ಬೇರೆ ನಮ್ಮ ವಾರ್ಡ್ ಅಲ್ಲಿರೋ ಟ್ಯಾಂಕ್ ಅಲ್ಲೂ ನಮ್ಮೂರ್ ಟ್ಯಾಂಕ್ ಅಲ್ಲೆಲ್ಲ ಮಾಡಿಸ್ತೀವಿ, ನೀರಿನ ಸೌಲಭ್ಯ ಎಲ್ಲ ಮಾಡಿ. ನಾವು ಗೆದ್ದ ಸಂದರ್ಭದಲ್ಲಿ ನಮ್ಮೂರಿಗೆ ಅದೇ ಕುಡಿಯೋ ನೀರಿನ ಸಮಸ್ಯೆ ಕಳೆದ ವರ್ಷ 23ರಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿ ನೀರಿನ ಸಮಸ್ಯೆ ತುಂಬಾ ಇದಾಯ್ತು. ಇದ್ದಕ್ಕಿದ್ದಾಗೆ ಬೋರಲ್ಲಿ ನೀರು ನಿಂತದಾಗ ಹೊಸ ಬೋರು ಮಾಡಿಸಿ ನಾವು ಅದಕ್ಕೆ ಸರ್ವಿಸ್ ಕೊಡಿಸಿ ನೀರಿನ ವ್ಯವಸ್ಥೆ ಈಗ ಚೆನ್ನಾಗಿ ತುಂಬಾ ಆಗ್ತಾ ಇದೆ, ಅನುಕೂಲ ಆಗ್ತಾ ಇದೆ, ನೀರಿನಿಂದ ಏನು ತೊಂದರೆ. ಗ್ರಾಮದ ಒಂದು ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನ ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಈಗ ನಾವು ಗ್ರಾಮದಲ್ಲಿ ಯಾವುದೇ ಪ್ರತಿಯೊಂದು ಗ್ರಾಮದಲ್ಲಿ ಆಗ್ಲಿ, ಗ್ರಾಮದವರು ಪಂಚಾಯತಿ ಎಲ್ಲ ಈ ಕೆಲವರು ಏನ್ ಮಾಡ್ತಾರೆ, ಪಂಚಾಯತಿ ಏನೇ ಒಂದು ಡ್ರೈನೇಜ್ ಕಟ್ಕೊಂಡಿದ್ರು, ಅವ್ರ ಮನೆ ಮುಂದೆ ಸ್ವಲ್ಪ ನೀರು ನಿಂತ್ಕೊಂಡಿದ್ರು, ಸ್ವಲ್ಪ ಏನಾದ್ರು ಡ್ರೈನ್ ಕಟ್ಕೊಂಡಿದ್ರು, 10 ನಿಮಿಷ ಕೆಲಸ ಬಿಡುವಿದ್ದಾಗ ಅವರು ಪಂಚಾಯತಿಯವ್ರ ಜೊತೆ ಸಹಕರಿಸಿದಾಗ ಇನ್ನೂ ಅನುಕೂಲತೆಗಳು ಆಗ್ತದೆ. ಅದ್ ಬಿಟ್ಟು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಗ್ರಾಮ ಪಂಚಾಯತಿನೇ ಮಾಡ್ಲಿ, ಗ್ರಾಮ ಪಂಚಾಯತಿಯವರೇ ಇದ್ ಮಾಡ್ಲಿ ಅಂತಂತ ಒಂಥರ ಏನೋ ಒಂದು ಭಾವನೆಯಿಂದ ಇದ್ ಮಾಡ್ತಾರೆ. ಅದ್ ಮಾಡಬಾರ್ದು. ಅವ್ರ ಮನೆ ಹತ್ರ ಅವ್ರ ಅವ್ರ ಸ್ವಚ್ಛತೆಗೂ ಒಂದ್ ಸ್ವಲ್ಪ ಸ್ಪೆಂಡ್ ಮಾಡ್ಬೋದು. ಅದ್ ಪಂಚಾಯತಿಯವರೇ ಮಾಡ್ಬೇಕು ಅಂತ ಏನಿಲ್ಲ, ಗ್ರಾಮದವರು ಮಾಡ್ಕೋಬಹುದು, ಮಾಡಲ್ಲ ಕೆಲವರು. ಎಷ್ಟು ವಾಸನೆ ಹೊಡಿತಾ ಇದ್ರು ಮನೆ ಹತ್ರ ಇದ್ ಮಾಡ್ಕೋತಾರೆ. 1-2 ನಿಮಿಷ 10 ನಿಮಿಷ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ, ಸೊಳ್ಳೆ ಕಮ್ಮಿ ಆಗ್ತವೆ. ಈಗ ಬರ ಅನುದಾನದಲ್ಲಿ ಎಲ್ಲದನ್ನು ಪ್ರತಿಯೊಂದನ್ನು ಪಂಚಾಯತಿನೇ ನೋಡಿ ಅಂತಂದ್ರು ನೋಡಕ್ಕೂ ಕಷ್ಟ ಇದೆ. ಸರ್ಕಾರದಲ್ಲಿ ಅನುದಾನ ಕೊಟ್ರೆ ಅವರು ಮಾಡ್ತಾರೆ, ಜೊತೆಗೆ ಅವರು ಒಂದ್ ಸ್ವಲ್ಪ ಗಮನ ಹರಿಸ್ಬೇಕು. ಪಂಚಾಯತಿ ಮೆಂಬರ್ ಆಗ್ಲಿ, ಒಟ್ಟು ಅಧಿಕಾರಿಗಳಾಗ್ಲಿ, ಅವರು ಗಮನ. ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಿಮ್ಮ ಒಂದು ಪಾತ್ರದ ಜೊತೆಗೆ ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು ಅಷ್ಟೇ ಪ್ರಾಮುಖ್ಯತೆಯನ್ನ ಹೊಂದಿರುತ್ತೆ ಅನ್ನೋದು ತಮ್ಮ ಅಭಿಪ್ರಾಯ. ಮತ್ತೆ ಪಂಚಾಯತಿಯ ಡೆವಲಪ್ಮೆಂಟ್ ಆಫೀಸರ್ ಶ್ರದ್ಧೆ, ಆಸಕ್ತಿ, ಪ್ರೀತಿ ಎಷ್ಟು ಒತ್ತು ಕೊಡ್ತಾರೆ. ಯಾವುದೇ ಒಂದು ವಾರ್ಡ್ಗಾರಿ ಎಷ್ಟು ಜಾಸ್ತಿ ಏನೇ ಆಗ್ಬೇಕಾದ್ರು, ಅಲ್ಲಿ ಏನೇ ನಾವೇನೇ ಕೆಲಸ ಮಾಡ್ಕೊಂಡು ಹೋಗ್ಬೇಕಾದ್ರು ಅಲ್ಲಿ ನಾವು ಯಾವ್ದೋ ಪಂಚಾಯತಿಲಿ ರೆಕಾರ್ಡ್ ಮುಖಾಂತರ ತಾನೇ ಎಲ್ಲ ಆಗ್ಬೇಕಾದ ಕೆಲಸ ಕಾರ್ಯಗಳಲ್ಲಿ ಏನು ಪ್ರೋಸೆಸ್ ನಡಿಬೇಕು, ಆ ಪ್ರೋಸೆಸ್ ಮುಖಾಂತರ ತಾನೇ ಅಲ್ಲಾದ್ರೆ ಇಲ್ಲಿ ಕೆಲಸ ಮಾಡ್ಬೋದು. ಅದಕ್ಕೂ ಜಾಸ್ತಿ ಅವ್ರು ಒತ್ತು ಕೊಡಬೇಕು. ಯಾರು PDO ಡೆವಲಪ್ಮೆಂಟ್ ಆಫೀಸರ್ ಅವ್ರು ಒತ್ತು ಕೊಟ್ಟಾಗ ಮಾತ್ರ ಸಾರ್ವಜನಿಕರು ಮತ್ತೆ ಯುವಕರು, ಪಂಚಾಯತಿ ಮೆಂಬರ್ ಎಲ್ಲ ಸೇರಿ ಕೈ ಜೋಡಿಸಿದ್ರೆ ಆ ಕೆಲಸನ ಸಂಪೂರ್ಣ ಮಾಡಬಹುದು. 2 ನೀರಿನ ತೊಟ್ಟಿ ಆಗ್ಬೇಕು, ಸ್ವಲ್ಪ ಡ್ರೈನೇಜ್ ಆಗ್ಬೇಕು, 200 ಮೀಟರ್ ಡ್ರೈನೇಜ್ ಆಗ್ಬೇಕು. ಆದ್ರೆ ನಮ್ಮೂರಿಗೆ ಸ್ವಲ್ಪ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ? ಈ ಕಾರ್ಯಕ್ರಮ ಹುರಿದುಂಬಿಸುವ ಕಾರ್ಯಕ್ರಮ, ಉತ್ತೇಜನ ಕೊಡುವ ಕಾರ್ಯಕ್ರಮ.
ಇದಕ್ಕೆ ಹ್ಮ್ ಈ ಕಾರ್ಯಕ್ರಮಕ್ಕೆ ನಮ್ಮ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ. ಈ ಕಾರ್ಯಕ್ರಮವನ್ನು ನೀವು ಮಾಡೋದಕ್ಕೆ ಒಳ್ಳೇದಾಗ. ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಗದ್ದೆಹುಂಡಿ ಗ್ರಾಮದ ಚುನಾಯಿತ ಸದಸ್ಯರಾದ ಶ್ರೀಮತಿ ಭಾರತಿ ಮತ್ತು ಶ್ರೀಯುತ ಚಿನ್ನಪ್ಪರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM ನಲ್ಲಿ.